ಸಂಸದೀಯ ವ್ಯವಸ್ಥೆ ಇರೋದರಿಂದ ಇಲ್ಲಿ ಅನೇಕ ತೊಂದರೆಗಳಿದ್ದಾವೆ. ಅದರಿಂದ ಪ್ರಾಮಾಣಿಕ ಹೌದು, ಒಳ್ಳೆ ಆಡಳಿತ ಹೌದು, ಸ್ವತಂತ್ರ ಇರ್ತದೆ ಹೌದು, ಎಲ್ಲ ಸರಿ. ಪ್ರಜಾಪ್ರಭುತ್ವ ಉಳಿದ ದೇಶಗಳಿಗಿಂತಲೂ ಉತ್ತಮ. ನಮ್ಮಲ್ಲಿ ಪ್ರೆಸಿಡೆನ್ಷಿಯಲ್ ಅಂದರೆ ಅಧ್ಯಕ್ಷೀಯ ಪದ್ಧತಿ ಅಂತಂದ್ರೆ ಅದು ಡಿಕ್ಟೇಟರ್ನಕ್ಕೆ ಆಗ್ತದೆ, ರಾಜತ್ವನಕ್ಕೆ ಬರ್ತದೆ. ನಮ್ಮಲ್ಲಿ ಅಥಾರಿಟಿಯನ್ನು ನಾವೇನು ಕರಿತೀವಿ, ಯಾವಾಗ ಬಡಿಗೆ ಐತಿ ಅವಂತಪ್ಪ ಎಮ್ಮಿ ಅನ್ನುವಂಥ ನಕ್ಕೆ ಆಗ್ತದೆ. ಅದಕ್ಕಾಗಿ ಸಂಸದೀಯ ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಕೇವಲ ಬ್ಯಾಲೆಟ್ ಪೇಪರ್ ಮಾಡಿದರೆ ಉಳಿತಿದೆ ಅಂತಲ್ಲ. ನಮ್ಮ ಮುಂದೆ ನೋಡಿದ್ರು ಹರಿಯಾಣದ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆ, ಅಲ್ಲಿ ಪಾಲಿಕೆ ಚುನಾವಣೆಯಲ್ಲಿ ಓಪನ್ನಾಗಿ ಸ್ವತಃ ಅಲ್ಲಿಯ ಏನಪ್ಪ ಎಲೆಕ್ಷನ್ ಮಾಡುತ್ತಿರುವಂಥ ಅಧಿಕಾರಿ ಮತಗಳು ತಿದ್ದುದು ನಾವು ನೋಡಿದ್ದೀವಿ. ಪೇಪರ್ ಉಳ್ಬಾರ್ದಂಥದ್ದು ಮತ್ತು ಇದನ್ನು ಬಿಡ್ತಾರ. ಅದಕ್ಕೆ ನಾವು ಇವತ್ತು ಇನ್ನೊಂದು ಆಪ್ಷನ್ ನಮ್ಮಲ್ಲಿದೆ, ಇಲ್ಲಂತಲ್ಲ. ಅದ್ಯಾವುದು, EVM ಜೊತೆಗೆ VVPAT ಕೂಡಿಸುವಂಥದ್ದು. ಪ್ರತಿಯೊಂದು ಓಟ್ ಇಲ್ಲಿ ಹೋಗ್ತೀವಿ ಅಂತ ರೆಕಾರ್ಡ್ ಸಿಕ್ಬಿಡ್ತದೆ. ಇದು ಒಂದು ಸ್ವಲ್ಪ ಲೇಟ್ ಆಗ್ತದೆ, ಆದರೆ ಅದರಷ್ಟಲ್ಲ. ಮತ್ತು ಇಲ್ಲಿ ಹೆಚ್ಚು ಗದ್ದಲ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನಮಗೆ ಫುಟೇಜ್ ಎಲ್ಲ ಸಿಗುವಂಥ ಕಾನೂನು ಮಾಡಬೇಕಾಗಿದೆ. ಎಲೆಕ್ಷನ್ ಆಫ್ ವೋಟರ್ಸ್ ಎಲ್ಲ ಪ್ರೈವೇಟ್ ಪ್ರಶ್ನೆ ಇಲ್ಲ. ಪ್ರೈವೇಟೈಸೇಷನ್ ಯಾಕೆ ಮಾಡಬೇಕಾಗಿದೆ? ಪ್ರೈವೇಟ್ದವ್ರು ಗೊತ್ತಾಗ್ತದೆ, ಜನರೈಸ್ ಮಾಡಬಾರ್ದು ಅಂತ ಆರ್ಗ್ಯುಮೆಂಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಪ್ರಜಾಪ್ರಭುತ್ವ ನಾನು ಹಾಕೋದದು, ನಾನು ಯಾರಿಗೆ ಬೇಕಾದ್ರೂ ಹಾಕ್ತೀನಿ. ಅದಕ್ಕೆ ಇವ್ರು ಯಾರು, ಹೂ ಇಸ್ ಸಿ. ಅದಕ್ಕಾಗಿ VVPATಗಳನ್ನು ಜೋಡಿಸಿದ್ರೆ, ರೆಕಾರ್ಡ್ ಸಿಗೋಂಗೆ ಮಾಡಿದ್ರೆ ಮತ್ತು ಜಲ್ದಿನೂ ಆಗ್ತದೆ. ಇದು ಜಲ್ದಿ ಅಂದರೂ ಸಹ ಟೈಮ್ ತೊಗೊಳ್ತದೆ. ಬಟ್ ಬ್ಯಾಲೆಟ್ ಪೇಪರ್ ಮಾಡಿರ್ತೀವಿ ನಾವೇನೋ ಒಂದು ಇರಿಸೋದು ಹೇಳೋದಂಥದ್ದಲ್ಲ. ಏನೋ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತೀವಿ ಅಂತ ಆಗಬಾರ್ದು. ಬ್ಯಾಲೆಟ್ ಪೇಪರಲ್ಲಿ ಹಿಂದಾಗಿದ್ದು ರಿಗ್ಗಿಂಗ್ ಆಗಿಲ್ಲ. ಇದ್ರಾಗ ಕಾಲಕ್ಕದು ಆಗಿಲ್ವಾ? ನೆಹರು ಕಾಲಕ್ಕೆ ಶುರುವಾಗಿತ್ತದು, ನಿಧಾನಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಇಂದಿರಾಜಿ ಅವ್ರ ಕಾಲಕ್ಕಿಂತ ಜೋರಾಯಿತು. ಇತ್ತೀಚಿನ ಅದು ಕೇಳೋ ಆಗಿಲ್ಲ. ಅದು ಬ್ಯಾಡಪ್ಪ ಬ್ಯಾಸತ್ತನ ಇವತ್ತು ನಾವು ಇದನ್ನು ತೊಗೊಂಬಂದಿವಿ. EVM ದೋಷ ಇದಾವೆ, ತಿದ್ದೂ ಅದನ್ನು. ಮತ್ತು ಅವು ಏನು ನಿಮ್ಮ ಎಲೆಕ್ಟ್ರಾನಿಕ್ ಅವತ್ತು ಹೋಟೆಲ್ ಬಂದವ್ರದ್ದು ರೆಕಾರ್ಡ್